ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರೂಜಿ ಮಾಡುವ ನಮಸ್ಕಾರಗಳು. ದ್ವಾದಶ ರಾಶಿಗಳ ಫಲಾಫಲಗಳಲ್ಲಿ ಸಾಪ್ತಾಹಿಕ ಭವಿಷ್ಯದಲ್ಲಿ ಮೂರನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿಯವರಿಗೆ ಹೇಗಿದೆ ಈ ವಾರ, ಅನುಕೂಲತೆ ಏನು, ಅನಾನುಕೂಲತೆ ಏನು, ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ದಿನದ ಆಷಾಢ ಏಕಾದಶಿಯ ಶುಭಾಶಯಗಳು. ಆ ವಿಷ್ಣು ಪರಮಾತ್ಮ ಶಿವ ಮತ್ತು ಪಾಂಡುರಂಗ ವಿಠಲ ತಮ್ಮನ್ನು ಸದಾ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಬನ್ನಿ, ಈ ಒಂದು ವಾರ ನಿಮಗೆ ಹೇಗಿರುತ್ತೆ? ಈ ಒಂದು ವಾರ ಮಿಥುನ ರಾಶಿಯವರಿಗೆ ಒಂದಿಷ್ಟು ಒಳ್ಳೆಯದಿದೆ, ಒಂದಿಷ್ಟು ಕೆಡುಕಿದೆ. ಮೊದಲು ಒಳ್ಳೇದು ಹೇಳೋಣ ಕೆಡುಕದು ಹೇಳೋಣ ಅಂತ ನಮಗೂ ಒಂದಿಷ್ಟು ಕನ್ಫ್ಯೂಸ್, ಆದರೂ ಒಳ್ಳೆಯದೇ ಹೇಳಿಬಿಡೋಣ. ಸೊ ಇಲ್ಲಿ ಮೊದಲನೇದು ಒಳ್ಳೆಯದು ಅಂತೇಳಿದ್ರೆ ನಿಮ್ಮ ಆರ್ಥಿಕ ವಿಷಯ. ಈ ಎರಡನೇ ವಾರ ಏನಾಗುತ್ತೆ ಅಂದರೆ ಆರ್ಥಿಕವಾಗಿ ಸ್ವಲ್ಪ ಬಲಿಷ್ಠರಾಗ್ತೀರ. ಬರ್ತಕ್ಕಂಥ ದುಡ್ಡು ಬರ್ತಾ ಇರುತ್ತೆ, ಬೇರೆ ಬೇರೆ ಪ್ಲ್ಯಾನಿಂಗ್ ಮಾಡ್ಕೊಳ್ತೀರಾ. ಏನಂತಾರೆ, ಸೇವಿಂಗ್ ಮಾಡಲಿಕ್ಕೆ ಬ್ಯಾಂಕಲ್ಲೋ ಪೋಸ್ಟ್ ಆಫೀಸಲ್ಲೋ ಅಥವಾ ನಿಮ್ಮ ಫ್ರೆಂಡ್ ಇಟ್ಟಿರುವಂಥ ಜಾಗದಲ್ಲೋ ಏನೋ ಡಿಸ್ಕಸ್ ಮಾಡ್ತೀರಾ ಆರ್ಥಿಕ ವಿಷಯವಾಗಿ. ಕೆಲವೊಂದಿಷ್ಟನ್ನು ನೀವು ಶೇರ್ ಮಾಡ್ಕೊಳ್ತೀರಾ ಫ್ರೆಂಡ್ಸ್ ಜೊತೆ. ಇಷ್ಟಿಷ್ಟು ನಂದು ಬಂಡವಾಳ ಹಿಂಗಿದೆ, ಪ್ರತಿ ವಾರ ಇಷ್ಟು ಬರ್ಬೋದು, ಪ್ರತಿ ತಿಂಗಳು ಇಷ್ಟು ಬರ್ಬೋದು, ಏನಾದರೂ ಸೇವಿಂಗ್ಸಿಗೆ ನನ್ನ ಏಜ್ ಇದು ಏನಾದರೂ ಮಾಡಲಿಕ್ಕೆ ಸಾಧ್ಯ, ಹಾಗೆ ಹೀಗೆ ಅಂತ ಸ್ವಲ್ಪ ಸಣ್ಣ ಪುಟ್ಟ ಫೈನಾನ್ಸ್ ವಿಷಯಕ್ಕೆ ಈ ವಾರ ಸ್ವಲ್ಪ ಫೋಕಸ್ ಆಗ್ತೀರಾ. ಅದು ಸ್ಮಾಲ್ ಸೇವಿಂಗ್ಸ್ ಆಗಿರ್ಬೋದು, ಬಿಗ್ ಸೇವಿಂಗ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಟ್ಯಾಕ್ಸ್ ಬಚಾವ್ ಮಾಡುವಂಥ ಒಂದು ಪ್ರಕ್ರಿಯೆ ಆದರೂ ಆಗಿರ್ಬೋದು. ಇದು ಒಂದು ಮೊದಲನೇ ಸ್ಟೆಪ್ಪು. ಇನ್ನು ಎರಡನೇ ಒಳ್ಳೆಯ ಶುಭ ಸೂಚಕ ಅಂತ ಹೇಳೋದಾದರೆ ಉದ್ಯೋಗ ಇಷ್ಟು ಯಾರ್ಯಾದರೂ ಹುಡುಕ್ತಾ ಇದ್ದರೆ, ಅಂದರೆ ಕೆಲಸಕ್ಕೋಸ್ಕರ ಹುಡುಕ್ತಾ ಇದ್ದರೆ ಈ ಒಂದು ಮಧ್ಯಭಾಗದಲ್ಲಿ ಅಂದರೆ ಗುರುಪೂರ್ಣಿಮಾ ಒಳಗಾಗಿ ನಿಮಗೆ ಸಿಗುವಂಥದ್ದಾಗುತ್ತೆ. ಸೊ ಈ ಒಂದು ಗುರುಪೂರ್ಣಿಮಾ ಈ ಮಿಥುನ ರಾಶಿಯವರಿಗೆ ತುಂಬ ಆಗಿ ಬರುವಂಥದ್ದಾಗಿರುತ್ತೆ. ಸೊ ಗುರು, ಶುಕ್ರ, ಶನಿ, ರವಿ ಈ 4 ದಿನ ಒಂಥರ ಬೂಸ್ಟ್ ರೀತಿಯಲ್ಲಿ ಓಡಾಡ್ತೀರಾ. ಒಳ್ಳೆ ಏನಂತಾರೆ ಲಾಟ್ರಿ ಹೊಡೆದ ರೀತಿಯಲ್ಲಿ ಇರುತ್ತೆ. ಸೊ ಯಾರ ಉದ್ಯೋಗ ಸಾಲಿಯಾಗಿ ಸಿಗುತ್ತೆ ಈ ಪ್ರಮಾಣದಲ್ಲಿ. ಹಾಗಾಗಿ ಈ ಸೋಮವಾರ ದಿನ ನೀವು ಯಾವ್ಯಾವ ಕಂಪ್ನಿಗೆ ಹಾಕಬೇಕು ಅಂದ್ಕೊಂಡಿದ್ರೆ ಆ ಎಲ್ಲ ಕಂಪ್ನಿಗಳಿಗೆ ಇನ್ನೊಮ್ಮೆ ನಿಮ್ಮ ಸಿ ವಿಯನ್ನು ಫಾರ್ವರ್ಡ್ ಮಾಡಿ, ಯಾರು ಕೆಲಸ ಹುಡುಕ್ತಾ ಇದ್ದೀರಾ ಮಿಥುನ ರಾಶಿಯವರು. ಸೊ ಇದರಿಂದ ಏನಾಗುತ್ತೆ, ಅಟ್ಲೀಸ್ಟ್ ನಿಮಗೆ ಗುರುವಾರದ ಒಳಗಡೆ ಇಂಟರ್ವ್ಯೂ ಬರುವಂಥ ಅವಕಾಶಗಳು ಇದೆ. ಸೊ ಗುರುವಾರ ಬಂದರೆ ಈ ವಾರ ಲಕ್ಕಿ, ಅಂದರೆ ಆ ದಿನ ಇಂಟರ್ವ್ಯೂ ಬಂದದ್ದೇ ಆದಲ್ಲಿ ಆ ದಿನ ಸೆಲೆಕ್ಟ್ ಆದಂಗೆ ನೀವು, ಅಂದರೆ ಅಷ್ಟು ಅವಕಾಶಗಳು ಆ ಗುರು ನಿಮ್ಮನ್ನು ಕರುಣಿಸ್ತಾನೆ ಅಂತಲೇ ಹೇಳ್ಬೋದು. ಸೊ ಇದು ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಇನ್ನು ಯಾರು ಉದ್ಯೋಗದಲ್ಲಿ ಆಲ್ರೆಡಿ ಇದ್ದೀರಾ ಅಂತ ಹೇಳಿದರೆ ಅವರಿಗೆ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಕಂಪ್ನಿಯಲ್ಲಿ. ಅಂದರೆ ಒಂದು ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೋದು, ಪ್ರಮೋಷನ್ ಸಿಗ್ಬೋದು, ಅಥವಾ ಏನಾದರೂ ಟ್ರಾನ್ಸ್ಫರ್ ಆಗ್ಬೋದು ಈ ಒಂದು ಪ್ಲೇಸ್ನಿಂದ ಆ ಒಂದು ಇನ್ನೊಂದು ಕಂಪ್ನಿಗೆ. ಸೊ ಇದು ಒಂದು ಬೆಳವಣಿಗೆ ಆಗುವಂಥದ್ದು. ಇನ್ನು ವ್ಯಾಪಾರಸ್ಥರಿಗೆ ಏನಾಗುತ್ತೆ ಅಂದರೆ ಈ ವಾರ ಯಾವುದೋ ಟೈಮಲ್ಲಿ ನೀವು ಯಾವುದಕ್ಕೋ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ನೀವು ಮರೆತೇ ಹೋಗಿಬಿಟ್ಟಿದ್ದೀರಾ, ಅದು ಏನಂತಲೇ ಗೊತ್ತಿಲ್ಲ. ಆದರೂ ಸ್ವಲ್ಪ ಅಮೌಂಟನ್ನು ಹಾಕಿರೋದ್ರಿಂದ ಅದು ರಿಟರ್ನ್ ಬರ್ತಾ ಇದೆ. ಅಂದರೆ ಒಂದು ಸ್ವಲ್ಪ ಏನಂತೀರ, ಅದಕ್ಕೆ ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಸೇರಿಸ್ಕೊಂಡು ನಿಮ್ಮ ಒಂದು ಖುಷಿಗೆ ಎಷ್ಟು ದುಡ್ಡು ಬೇಕಾಗಿತ್ತು ಅವಶ್ಯಕತೆಗೆ ಅದು ಈ ವಾರ ಸಿಗುವಂಥದ್ದಾಗುತ್ತೆ. ಅದು ಮಂಗಳವಾರ ಬರ್ಬೋದು, ಬುಧವಾರ ಬರ್ಬೋದು, ಗುರುವಾರ ಬರ್ಬೋದು. ಒಟ್ಟಿನಲ್ಲಿ ಈ ವಾರದ ಒಳಗೆ ನಿಮಗೆ ಆ ದುಡ್ಡು ಬಂದು ನಿಮ್ಮ ಅಕೌಂಟಿಗೆ ಸೇರಿಕೊಳ್ಳುತ್ತೆ. ಅದು ಆನ್ಲೈನಲ್ಲಾಗ್ಬೋದು, ಹಾರ್ಡ್ ಕ್ಯಾಶ್ ಆಗ್ಬೋದು, ಅಥವಾ ಚೆಕ್ ಆಗ್ಬೋದು. ಯಾವುದಾದ್ರೂ ಒಂದು ರೀತಿಯಲ್ಲಿ ಬಂದು ನಿಮ್ಮ ಬುಟ್ಟಿಗೆ ಬೀಳುವಂಥದ್ದಾಗುತ್ತೆ. ಅಂದರೆ ಒಂಥರ ಸಾಲಿಡ್ ದುಡ್ಡು ಅದು ಇಷ್ಟು ದಿನ ನಿಮಗೆ ಅದು ಬರುತ್ತಂತ ಒಂದು ಆಸೆ ಇತ್ತು, ಆದರೆ ಎಲ್ಲೋ ಕಮ್ರಿ ಹೋಗ್ಬಿಟ್ಟಿತ್ತು. ಅದು ಇನ್ನೇನು ಬಿಟ್ಟು ಅದು ಅರ್ಧಕ್ಕೆ ಬಿಟ್ಟು, ಯಾಕಂದ್ರೆ ನಿಮ್ಮದು ತಪ್ಪಿದೆ ಅಲ್ಲಿ. ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ ಮಂತು ನೆಕ್ಸ್ಟ್ ಇಯರ್ ಮಾಡಲೇ ಇಲ್ಲ, ನೀವು ಬಿಟ್ಬಿಟ್ರೆ ಅದು ಅಷ್ಟೇ ಆಗಲಿಲ್ಲ ಅಂತೇಳಿ ಅಂತೆ. ಸೊ ಈಗೇನಾಗ್ತಾಯಿದೆ, ಅದಕ್ಕೊಂದು ರೂಪ ಬಂದು ಅದಕ್ಕೆ ಒಂದಿಷ್ಟು ಏನೋ ಅವ್ರದ್ದು ಮೆಚ್ಯೂರ್ಡ್ ಆಗಿದೆ, ಹಾಗೆ ಹೀಗೆ ಕಂಪ್ನಿ ಯಾರಿಗೂ ಮೋಸ ಮಾಡೋದು ಬೇಡ ಅಂಥೇಳಿ ಅವರು ನಿಮ್ಮ ದುಡ್ಡನ್ನು ಫೋನ್ ಮುಖಾಂತರ ಮಾತಾಡಿ ನಿಮ್ಮ ಅಡ್ರೆಸ್ಸಿಗೆ ನಿಮ್ಮ ಒಂದು ಇದಕ್ಕೆ ಕೊಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ಖುಷಿ ವಿಚಾರ ಅಂತ ಹೇಳಿದರೆ ಈ ವಾರ ಮನೆಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ. ನಿಮ್ಮ ಮಾತುಗಳಿಗೆ ಎಲ್ಲರೂ ತಲೆ ಬಾಗ್ತಾರೆ. ನಿಮ್ಮ ಮಾತುಗಳಿಗೆ ಗೌರವ, ಮನ್ನಣೆ ಎಲ್ಲವನ್ನು ಧಾರೆ ಎರೆದು ಆ ಗುರು ಕೊಡ್ತಾನೆ. ಸೊ ಹಾಗಾಗಿ ಈ ಒಂದು ಪೌರ್ಣಮಿಯ ದಿನ ಆದಷ್ಟು ಲವಲವಿಕೆಯಂತ್ರ ಇರುವಂತೆ ಆ ಗುರು ನಿಮ್ಮನ್ನು ನೋಡ್ಕೊಳ್ತಾನೆ. ತುಂಬ ಸಂತೋಷವಾಗಿರ್ತೀರ. ಹುಣ್ಣಿಮೆಯ ದಿನ ಮೃಷ್ಟಾನ್ನ ಭೋಜನ ಬೇರೆ ಸಿಗುತ್ತೆ ನಿಮಗೆ, ಅಂದರೆ ಒಳ್ಳೆಯ ಊಟ.
ಯಾರೋ ನೆಂಟರು ಮಾಡಿರ್ಬೋದು, ಮನೆಯಲ್ಲಿ ಮಾಡಿರ್ಬೋದು, ಅಥವಾ ಹೊರಗಡೆ ಮಾಡಿರ್ಬೋದು. ಒಟ್ಟಿನಲ್ಲಿ ನಿಮಗೆ ಪೌರ್ಣಮಿ ದಿನ ಒಳ್ಳೆ ಮೃಷ್ಟಾನ್ನ ಭೋಜನ, ನಿಮ್ಮ ಒಂದು ಕನಸಿನ ಊಟ ಸಿಗುವಂಥದ್ದಾಗುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸ್ವಲ್ಪ ಈ ವಾರ ನೀವು ಅಟ್ರಾಕ್ಷನ್ ಆಗ್ತೀರ, ಒಂಥರ ಆಕರ್ಷಣೆ. ಅಂದರೆ ಎಲ್ಲೋ ಒಂದು ಕಡೆ ಖುಷಿ ಖುಷಿಯಾಗಿ ಕಾಣಿಸ್ತಾ ಇರ್ತೀರ, ಮುದ್ದಾಗೆ ಕಾಣಿಸ್ತಾ ಇರ್ತೀರ. ಆ ಡ್ರೆಸ್ಸಲ್ಲಿ ನೀವು ಮುದ್ದು ಅಥವಾ ಆ ಡ್ರೆಸ್ ಮುದ್ದು ಅಂತ ಗೊತ್ತಾಗ್ತಾ ಇರಲ್ಲ. ಅಷ್ಟು ಏನು ಎಲ್ಲರೂ ಕೇಳ್ತಾರೆ, ಏನಾದರೂ ಎಲ್ಲರೂ ಹೋಗಿ ಬಂದರೆ ಏನು ಮದುವೆ ಮಾಡ್ಕೊತಾ ಇದ್ದೀರಾ ಅಥವಾ ಏನು ಭಾಳ ಖುಷಿಯಲ್ಲಿದ್ದೀರಾ, ಏನು ತುಂಬ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಾ ಇದ್ದೀರಾ, ಏನು ಇದಕ್ಕೆ ಕಾರಣ ಅಂತಲೂ ಕೇಳ್ತಾರೆ. ಫ್ರೆಂಡ್ಸ್ ಆಗಿರ್ಬೋದು, ನೆಂಟರಾಗಿರ್ಬೋದು. ಅಂದರೆ ಅಷ್ಟು ಈ ವಾರ ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ ಎಲ್ಲ. ಅಂದರೆ ನಗು ಅದಕ್ಕೆಲ್ಲ ಕಾರಣ ಅಂತ ಹೇಳಿದರೆ ನಿಮಗೆ ಏನಂತೀರ, ರಾಶಿಯಲ್ಲೇ ಗುರು ಇರೋದು ಒಂದು, ಎರಡನೇದ್ದು ಸೂರ್ಯದೇವರು ಒಳ್ಳೆ ಕರುಣಿಸ್ತಾ ಇದ್ದಾರೆ ಈ ವಾರ. ನಿಮಗೆ ಒಳ್ಳೆಯದಾಗಲಿ, ನಿಮಗೆ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂಥ ಶಕ್ತಿನೂ ದಯಪಾಲಿಸಲಿ ಅಂತ ನಾವು ಪ್ರಾರ್ಥಿಸುತ್ತೇವೆ. ಇನ್ನು ಇದಿಷ್ಟು ಒಳ್ಳೆಯ ವಿಚಾರಗಳು. ಇನ್ನು ಸ್ವಲ್ಪ ನೆಗೆಟಿವ್ ಅಂತ ಹೇಳೋದಾದರೆ ಈ ವಾರ ನಿಮಗೆ ಏನಾಗುತ್ತಂದರೆ, ಯಾವುದೋ ಒಂದು ಹಳೆಯ ತಪ್ಪು ನೀವೇ ಮಾಡಿದಿರೋ ಇನ್ನೊಬ್ಬರು ಮಾಡಿದಾರೋ ಗೊತ್ತಿಲ್ಲ, ಅಥವಾ ನೀವು ಇನ್ವಾಲ್ವ್ ಆಗಿದ್ದೀರಾ. ಆ ಇನ್ವಾಲ್ವ್ ಆಗಿರೋದಕ್ಕೆ ಈ ವಾರ ಬುಲಾ ಬರುವಂಥದ್ದಾಗತ್ತೆ. ಇದರಿಂದ ಸ್ವಲ್ಪ ಮೈಂಡ್ ಅಪ್ಸೆಟ್. ಅದು ಏನು ಎತ್ತ ಅನ್ನೋದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಂದೇ ಒಂದು ತಪ್ಪು ನಿಂತರೆ ಇಲ್ಲಿವರೆಗೆ ಹೇಳ್ಕೊಂಡು ಬಂದಿರುತ್ತೆ. ಅದರಿಂದ ಬಚಾವಾಗೋದು ಇಷ್ಟೇ, ನೀವು ತಪ್ಪು ಮಾಡಿರೋದು ಅಲ್ಲಿ ಹೋಗಿ ಚೆಕ್ ಮಾಡಿ ಒಮ್ಮೆ. ಅಂದರೆ ನೀವು ಮಾಡಿರೋದು ನಿಮಗೆ ಅರ್ಥ ಆಯಿತು ಅಂತೇಳಿದರೆ ಸರೆಂಡ್ರ್ ಆಗಿಬಿಡಿ. ಇಲ್ಲ ಸರ್ ನನಗೆ ಅದು, ಯಾಕೆಂದರೆ ಸುಮಾರು ವರ್ಷದ್ದು ಇದು, ಸರೆಂಡ್ರ್ ಆಗೋದು ಬೆಟ್ರು. ಒಂದು ವೇಳೆ ನೀವು ತಪ್ಪು ಮಾಡಿದ್ದಿಲ್ಲ ಅಂತೇಳಿದರೆ ಸಾಕ್ಷಿ ನೋಡ್ಕೊಳ್ಳಿ, ಸಾಕ್ಷಿ ಇದೆನಾ ಮತ್ತೊಂದು ಕೇಳ್ಕೊಳ್ಳಿ, ಕ್ವೈರಿ ಮಾಡಿ. ನೀವು ತಪ್ಪು ಮಾಡಿಲ್ಲ ಅಂತ ನಿಮ್ಮ ಆತ್ಮಸಾಕ್ಷಿ ಹೇಳ್ತಾ ಇದ್ದರೆ ಖಂಡಿತವಾಗಿಯೂ ಸಾಕ್ಷಿ ಕೇಳಿ. ಒಂದು ವೇಳೆ ನೀವು ತಪ್ಪು ಮಾಡಿದ್ದೀನಿ ಅಂತ ನಿಮ್ಮ ಆತ್ಮಸಾಕ್ಷಿ ಹೇಳ್ತಾ ಇದ್ದರೆ ಸರೆಂಡ್ರ್ ಆಗಿಬಿಡಿ ಅಷ್ಟೇ. ಅಂದರೆ ಇಲ್ಲ ಸರ್ ಅವಾಗ ಗೊತ್ತಾಗಿದ್ದಿಲ್ಲ, ಮಾಡಿದ್ದೀವಿ, ಈಗ ಏನು ಮಾಡಬೇಕು ಹೇಳಿ ಸರ್ ಅಂತ ರಿಕ್ವೆಸ್ಟಾಗಿ ಮಾತಾಡಿಕೊಂಡ್ರೆ ಅವರೇ ಹೆಲ್ಪ್ ಮಾಡ್ತಾರೆ. ಇಲ್ಲ ಸರ್ ಹಿಂಗಿದೆ ಫಾರ್ಮಲ್ಲ, ಒಂದು ಸೈನ್ ಮಾಡಿಬಿಟ್ಟು ಹೋಗಿ, ಫರ್ದರ್ ಏನಾದರೂ ಎನ್ಕ್ವೈರಿ ಇದ್ದರೆ ಕರಿತೀವಿ, ನೀವು ನಮಗೆ ಕೋಆಪ್ರೇಟಿವ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಅದನ್ನೇ ನೀವು ಒಂಥರ ಬೆಟ್ಟದ ರೀತಿಯಲ್ಲಿ ಹಾಗೆ ಹೀಗೆ ಏನು ಮಾಡ್ಕೊಳ್ಳಿ, ಸಿಂಪಲ್ ಇಷ್ಟೇ. ಹೋಗಿ ಬನ್ನಿ, ಅಲ್ಲಿ ಏನು ನಡೆಯುತ್ತೆ ಎಂಬುದು ನೋಡ್ಕೊಳ್ಳಿ ಅಷ್ಟೇ. ಫೇವರ್ ಇಲ್ಲೇ ಇದೆ. ನಿಮಗೆ ಸಾಕ್ಷಿ ರೂಪದಲ್ಲಿ ಅವ್ರು ಏನು ಮಾಡಿದರೆ, ಸರ್ ನನಗೆ ಗೊತ್ತಿರಲಿಲ್ಲ, ಅವಾಗ ಯಾವುದೋ ಒಂದು ಇದರಲ್ಲಿ ಮಾಡ್ಕೊಂಡಿದ್ದೆ, ಇದರಿಂದ ಬಿಡುಗಡೆ ಮಾಡಿಸ್ಬಿಡಿ ಸರ್, ನನಗೆ ಆಗ್ತಾಯಿಲ್ಲ, ಏನೋ ನಂದು ವೈಯಕ್ತಿಕ ಕೆಲಸ, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿಬಿಟ್ರೆ ಅವರು ಒಂದು ಸ್ವಲ್ಪ ಏನೋ ಒಂದು ನಿಮಗೆ ಕೊಬೇಡ. ಅದು ಬಿಟ್ಟು ನೀವು ಕಮಾಂಡಿಂಗ್ ಆಗಿ ಒಂಥರ ನೀವೇನು ಕರಿತೀರೋ ಅದು ಆ ವರ್ಷ ಆಗಿರೋದು ಈ ವರ್ಷ ಆಗಿರೋದು ಅಂತ, ಆಯಿತು ಬಾ ಮಗನೇ ನಿಮಗೆ ಸರಿಯಾಗಿ ಮಾಡೋಣ ಒಂದು ಮದುವೆ ಅಂತೇಳಿ ಫಿಕ್ಸ್ ಮಾಡಿಬಿಡ್ತಾರೆ ಡೇಟ್, ಮದುವೆ ಡೇಟು. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಈ ವಾರ. ಈ ಒಂದು ವಿಷಯ, ಈ ಒಂದು ಇನ್ಸಿಡೆಂಟು ಎನಿ ಟೈಮ್ ಎನಿ ಡೇ ಈ ವಾರ ಬರ್ಬೋದು. ಇಷ್ಟೇ ಸಿಂಪಲ್. ಅದಕ್ಕೆ ಉತ್ತರ ಹುಡುಕಬೇಕು ಅಂತ ಹೇಳಿದ್ರೆ ರಿಯಾಲಿಟಿ ಚೆಕ್ಕಿಗೆ ಇಳಿಬೇಕು. ಅದು ನಿಮ್ಮ ಕಡೆ ತಪ್ಪಾಗಿದ್ದರೆ ಸರೆಂಡ್ರ್ ಆಗಿ, ನಿಮ್ಮದೇನೂ ತಪ್ಪಿಲ್ಲ ಅಂದರೆ ಅದರಿಂದ ಹೊರಗಡೆ ಬರೋದು ಹೇಗೆ ಎಂಬುದನ್ನು ಸ್ವಲ್ಪ ಈಗಲೇ ಪ್ಲ್ಯಾನ್ ಮಾಡಿಕೊಂಡು ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮ್ಮ ಒಂದು ಆರೋಗ್ಯ, ಈ ಒಂದು ವಿಷಯಕ್ಕೆ ಸ್ವಲ್ಪ ಯಾಕೋ ಮೈಂಡ್ ಡಿಸ್ಟರ್ಬ್ ಮಾಡ್ಕೊಂಡ್ಬಿಡ್ತಾರೆ ಇಮಿಡಿಯೇಟ್ಲಿ. ಈಗೇನೋ ನಾ ಈ ವಿಷಯ ಇದನ್ನು ತಿಳಿಸಿ ಹೇಳಿದೆ, ಸ್ವಲ್ಪ ಏನೋ ಅರ್ಥ ಆಗೋ ರೀತಿಯಲ್ಲಿ. ನಿಮಗಿದು ಆಗಿದ್ದಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ಬಿಗಡಾಯಿಸುವಂಥದ್ದಾಗ್ಬೋದು. ತುಂಬ ಸೆನ್ಸಿಟಿವ್ ಇವ್ರ ಮನಸ್ಸಂದರೆ ಒಂಥರ ಗ್ಲಾಸ್ ಇದ್ದಂಗೆ ಒಡೆದ್ಬಿಡುತ್ತೆ ಇಮಿಡಿಯೇಟ್ಲಿ. ಯಾರಾದರೆ ಇವ್ರನ್ನ ಬೈದದ್ದೇ ಆಗಿರಲಿ, ಈಗ ನಾವೇ ಹಿಂಗೆ ಮಾಡ್ತಿದ್ದೀರಾ ಅಂತ ಹೇಳಿದರೆ ಇವರು ನಮ್ಮ ಈ ಗುರು ಅಂತ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಅವನು ಗುರು ಅಲ್ಲ ಎಲ್ಲ ನಮ್ಮ ಬೈತಾನೆ ಅಂತ ಹೇಳ್ತಾರೆ. ಅಂದರೆ ಹಂಗೆ ಇವ್ರದ್ದು ಮೈಂಡು ಸೆಟ್ಟು. ಹಾಗಾಗಿ ಈ ವಾರ ಸ್ವಲ್ಪ ಇದರಿಂದ ಜಾಗೃತಿಯಾಗಿರೋದು ಒಳ್ಳೆಯದು. ಇನ್ನು ಅದೇ ರೀತಿಯಾಗಿ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ನೀವು ಈ ವಾರ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ. ಆದಷ್ಟು ಈ ಒಂದು ಆಷಾಢ ಮಾಸದಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ ಬುಕ್ಕನ್ನು ದಾನ ಮಾಡಿ. ಈ ಆಷಾಢ ಮಾಸ ಮುಗಿಯೋವರೆಗೂ ದಿನಕ್ಕೆ ಒಬ್ಬರಿಗಾದರೂ ಒಂದೊಂದು ಬುಕ್ಕು, ಯಾರಿಗೋ ನಿಮ್ಮ ಸ್ನೇಹಿತರಿಗೋ ಬಂಧುಗಳಿಗೋ ಯಾರಿಗೆ ಅನುಕೂಲ ಆಗುತ್ತೋ ಅವ್ರಿಗೆ ಕೊಡಿ. ಒಂದು ಏನು 20 ರೂಪಾಯಿ ಬೀಳ್ಬೋದು ಒಂದು ವಿಷ್ಣು ಸಹಸ್ರನಾಮ ಸ್ತೋತ್ರ. ವಾರಕ್ಕೆ 20 ರೂಪಾಯಿ. ಈ ಎಷ್ಟು ವಾರಗಳು ಬರುತ್ತೆ ಅಷ್ಟು ಈ ಆಷಾಢ ಮಾಸದಲ್ಲಿ, ಶ್ರಾವಣ ಮಾಸದಲ್ಲಿ ಕೊಟ್ಟರು ಇನ್ನೂ ಸಂತೋಷ. ಅಥವಾ ನಿಮಗೆ ಪ್ರತಿ ವಾರ ಒಬ್ಬೊಬ್ಬರಿಗೆ ಒಂದೊಂದು ವಿಷ್ಣು ಸಹಸ್ರನಾಮ ಸ್ತೋತ್ರದ ಬುಕ್ ಕೊಟ್ಟರು ಅಷ್ಟು ಪುಣ್ಯ ಬರುತ್ತೆ. ಅಂದರೆ ಅದನ್ನು ನೋಡೋರು ಪಠಣೆ ಮಾಡಿ ಹೇಳ್ತಾ ಇದ್ದರೆ ನಿಮಗೂ ಒಂದಿಷ್ಟು ಪುಣ್ಯ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮಿಥುನ ರಾಶಿಯವರ ಸಾಪ್ತಾಹಿಕ ಭವಿಷ್ಯ. ಇದು ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ಒಂದು SSP ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.